ಕಲ್ಯಾಣ ಕರ್ನಾಟಕ ಬರ ಪೀಡಿತ ಪ್ರದೇಶವೆಂದು ಘೋಷಿಸಿ ಕೂಡಲೇ ಬೆಳೆ ವಿಮೆ ಬಿಡುಗಡೆ ಮಾಡುವ ಕುರಿತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಘೋಷಣೆ ಮಾಡಲೇಬೇಕು. ವ್ಯವಸ್ಥೆ ಮಾಡಲೇಬೇಕು. ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಪರಿಹಾರ ಕೊಡಲೇಬೇಕು. ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗ ಜಿಲ್ಲಾ ಘಟಕದವರು ಸಾಂಕೇತಿಕ ಧರಣಿ ನಡೆಸುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದಾರೆ. ಏನಂದ್ರೆ ಕಲಬುರಗಿ ಜಿಲ್ಲೆ ವಾಡಿಕೆಂತ ಈ ಬಾರಿ ಮಳೆ ಆಗಿರುವುದಿಲ್ಲ. ಜೂನ್ನಲ್ಲಿ ಎಲ್ಲ ಬೀಜ ಮತ್ತು ಗೊಬ್ಬರವನ್ನು ತೆಗೆದುಕೊಂಡು ಹಣ ಖರ್ಚು ಮಾಡಿ ರೈತ ಕೈ ಸುಟ್ಟುಕೊಂಡಿದ್ದಾನೆ. ಹೀಗಾಗಿ ಮಳೆ ಬಾರದೇ ಇರುವುದರಿಂದ ಎಲ್ಲ ಬೆಳೆಗಳು, ಬಿತ್ತಿದ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿವೆ, ಹಾಳಾಗಿವೆ. ಆಮೇಲೆ ಏನು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲ ಪಡೆದಂಥ ರೈತ ಕಂಗಾಲಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ರೈತರಿಗೆ ಪ್ರತಿ ಎಕರೆ 50,000 ರೂಪಾಯಿ ಬೆಳೆ ವಿಮೆ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಅದೇ ರೀತಿಯಾಗಿ ದನಕರುಗಳು, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲಾರ್ದಂಥ ಪರಿಸ್ಥಿತಿ ಬಂದಿದೆ. ಗೋಶಾಲೆಯನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಿದ್ದೀವಿ. ಕಲಬುರಗಿ ನಗರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅದಕ್ಕಾಗಿ ಏನು ಭೀಮಾ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಒಂದು ಭೀಮಾ ನಿಧಿ ಉಜ್ನಿ ಡ್ಯಾಮ್ನಿಂದ ನೀರು ಬರಬೇಕು. ಆ ನೀರು ಬಿಡೋ ಸಲುವಾಗಿ ಯಾವುದೇ ರೀತಿಯಿಂದ ಸರ್ಕಾರ ಮುತುವರ್ಜಿ ವಹಿಸಿಲ್ಲ. ಅಂತರ್ಜಲ ಏನು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಎಲ್ಲ ಬೋರ್ವೆಲ್ಗಳು ಬತ್ತಿದ್ದಾವೆ, ಕೆರೆಗಳು ಬತ್ತಿದ್ದಾವೆ, ಮತ್ತು ಹಳ್ಳ ಕೊಳ್ಳಗಳು ಬತ್ತಿದ್ದಾವೆ. ಹೀಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಪ್ರತಿಯೊಂದು ಬೋರ್ವೆಲ್ ಬತ್ತಿರೋದ್ರಿಂದ ಕಲಬುರಗಿಯಲ್ಲಿ ಇರ್ತಕ್ಕಂಥ ಜನರಿಗೆ ಭಾಳ ಕಷ್ಟ ಆಗಿದೆ. ಅದಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಿದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಬಳಕೆಗಾಗಿ ನೀರು ಬಿಡಲಾಗಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಬೆಳೆಗಾರರು ಏನಿದ್ದಾರಲ್ಲ, ಕಬ್ಬು ಬೆಳೆಗಾರರು, ಅವರು ಏನು ಮಾಡಬೇಕು? ಆತ್ಮಹತ್ಯೆ ಮಾಡ್ಕೋಬೇಕಾ? ನೀರಿನ ವ್ಯವಸ್ಥೆ ಮಾಡ್ರಿ, ಹೋಗ್ರಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತಾಡ್ರಿ, ನೀರು ಬಿಡುಗಡೆ ಮಾಡ್ರಿ. ಇಲ್ಲಂತಂದ್ರೆ ಮತ್ತೆ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ. ಈಗ ಸರ್ಕಾರ ಒಂದು ಅವರ ಅಧೀನದಲ್ಲಿ ಇರ್ತಕ್ಕಂಥ ಇಲಾಖೆಗಳಿದ್ದಾವೆ. ಹವಾಮಾನ ಇಲಾಖೆ ಇದೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆ. ಜೂನ್ನಲ್ಲಿ ಮಳೆ ಬಂದಿಲ್ಲ ಅಂತಂದರೆ ಮುಂದಿನ ವಾತಾವರಣ ಹೆಂಗಿರ್ತದೆ, ಹವಾಮಾನ ಇಲಾಖೆ ಹೆಂಗಿರ್ತದೆ, ಹವಾಮಾನ ವಾತಾವರಣ ರೈತರು ಬೆಳಿತಾರ ಅಥವಾ ರೈತರಿಗೆ ಸಂಕಷ್ಟ ಈಡಾಗ್ತಾರಂತಕ್ಕಂಥ ತಿಳ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ವಹಿಸಬೇಕಾಗಿತ್ತು. ಮುಂಜಾಗ್ರತಾ ಕ್ರಮ ವಹಿಸಿಲ್ಲ. ಅದಕ್ಕಾಗಿ ಮೋಡ ಬಿತ್ತನೆ ಕಾರ್ಯಕ್ರಮ ಪ್ರಾರಂಭ ಮಾಡ್ರಿ. ಈ ಪ್ರದೇಶವನ್ನು ಬರಗಾಲ ಅಂತ ಘೋಷಣೆ ಮಾಡಿ ಬರಗಾಲಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ಸವಲತ್ತುಗಳಿದ್ದಾವೆ ಆ ಸವಲತ್ತುಗಳನ್ನು ಕೂಡಲೇ ಇಲ್ಲಿನ ರೈತರಿಗೆ ಒದಗಿಸ್ಕೊಡ್ಬೇಕು, ಮತ್ತು ನಾಗರಿಕರಿಗೆ ಒದಗಿಸ್ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ. ಏನು ಕಳೆದ ವರ್ಷ ಭಯಂಕರ ಮಳೆ ಬಂದು ಅತಿವೃಷ್ಟಿಯಾಗಿ ಏನು ಬೆಳೆ ಹಾನಿಯಾಗಿದ್ದು, ಆ ಸಂದರ್ಭದಲ್ಲಿ ಒಂದು ಕಂತು ಬೆಳೆ ವಿಮೆ ಕೊಟ್ಟಿದ್ದಾರೆ. ಎರಡನೇ ಕಂತು ಇನ್ನೂ ಕೊಟ್ಟೇ ಇಲ್ಲ. ಅದು ಸ್ವಲ್ಪ ಅಮೌಂಟ್ ಹಾಕಿದೆ. ಹೀಗಾಗಿ ಎರಡನೇ ಕಂತು ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಿದ್ದೀವಿ. ಅದಕ್ಕಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಶೀಘ್ರವೇ ಪರಿಹಾರ ಕೈಗೊಳ್ಳಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.